ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಎಲ್ಲರ ಬೇರೆ ಕಡೆ ಈವೆಂಟ್ ಎಲ್ಲ ಇದ್ದಾಗ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾಯಿದ್ರು, ಈ ಥರ ಈವೆಂಟ್ ಇದೆ, ಬೋನ್ಸರ್ ಕೆಲಸ ಇದೆ, ಬರ್ತೀಯ ಅಂತ. ಸೊ ಹಾಗಾಗಿ ಬೇರೆ ಕಡೆ ಎಲ್ಲರ ಇದ್ದರೆ ಹೋಗ್ತಾ ಇದ್ದೆ. ಸೊ ಇವತ್ತೇನು ಟ್ವಿಸ್ಟು ಅಂದರೆ, ನಮ್ಮ ಟಿಪ್ಟೂರಲ್ಲೇ ಕೆಲಸ ಇದೆ ಅಂತೆ, ಅವರು ಕೂಡ ಅರಸೀಕೆರೆಯಿಂದ ಬರ್ತಾಯಿದ್ದಾರೆ. ಸೊ ಬರ್ತೀಯ ಅಂತ ಫೋನ್ ಮಾಡಿದರು, ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಹೆಂಗಾರಾಗಲಿ ನಮ್ಮಂಗೊಂದು ಮಾತು ಹೋಗೋಣ ಅಂತ ಹೇಳಿದೆ. ನಮ್ಮ ಏನಂದ್ರು ಅಂದರೆ, ಪಾಪ ಬೇರೆ ಊರಲ್ಲಾದರೆ ಹೋಗು, ಟಿಪ್ಟೂರಲ್ಲಾದರೆ ಗೊತ್ತಿರೋರು ಇರ್ತಾರೆ, ಸೊ ಅದಕ್ಕೆ ಬೇಡ ಅಂತಿರು. ಸೊ ಅದಕ್ಕೆ ನಾವು ಅಮ್ಮಂಗೆ ಹೇಳಿದೆ, ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ 2,000 ರೂಪಾಯಿ ಯಾರೂ ಕೊಡೋಕ್ಕೆ ಬರೋಲ್ಲ, ಯಾರು ಕೊಡ್ತಾರೆ ಅಂತ ಹೇಳು, ಬೇಕಾದ್ರೆ ಹೋಗಲ್ಲ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಮ್ಮ ಸುಮ್ಮನಾದ್ರು. ಸೊ ನೀವು ಅಷ್ಟೇ ಗೈಸ್, ಏನಾರ ಒಂದು ಮಾಡ್ತೀರಾ ಅಂದರೆ ಯಾರು ಏನು ಅನ್ಕೊತಾರೆ, ಫ್ಯಾಮಿಲಿ ಏನು ಅನ್ಕೊತಾರೆ, ಫ್ರೆಂಡ್ಸ್ ಏನು ಅನ್ಕೊತಾರೆ ಅಂತ ಅನ್ಕೊತ ಹೋದರೆ ನೀವು ಲೈಫಲ್ಲಿ ನಿಜವಾಗ್ಲೂ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅದಕ್ಕೆ ಬೇರೆಯವ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಏನು ಇಷ್ಟ ಆಗುತ್ತೆ ಕೆಲಸ ಮಾಡ್ಕೊಂಡು ಹೋಗಿ, ನಿಮಗೆ ಮಾತ್ರ ಗೊತ್ತು ನೀವೇನಂತ. ಸೊ ಹಾಗಾಗಿ ಬೇರೆಯವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆಯೂ ಇರಲ್ಲ. ನಿಮ್ಗೆ ಏನು ಕೆಲಸ ಮಾಡಬೇಕು ಅನಿಸುತ್ತೆ ಧೈರ್ಯದಿಂದ ಮಾಡಿ, ಯಾರಿಗೂ ನಾಚಿಕೆ ಪಡ್ಕೊಂಡು ಯಾವುದೇ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಲಾಗ್ನ ಪೂರ್ತಿ ನೋಡಿ, ಒಂದು ಬೋನ್ಸರ್ ಕೆಲಸ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಈವೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಏನಾರು ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ. ಯಾಕಂದರೆ ಮದುವೆ ಗಂಡು ಹೆಣ್ಣು ಊಟ ಮಾಡೋ ತನಕ ನಾವು ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ, ಒಂದು 10-11 ಅಷ್ಟೊತ್ತಾಗುತ್ತೆ. ಅಲ್ಲಿವರೆಗೂ ನಿಂತ್ಕೊಂಡೇ ಇರಬೇಕಾಗುತ್ತೆ, ಒಂದು 4 hours 5 hours. ಸೊ ಅದಕ್ಕೆ ಏನಾದ್ರು ತಿನ್ಕೊಂಡು ಹೋಗೋಣ. ಓಟ್ಸ್ ಮಿಲ್ನ ಪ್ರಿಪೇರ್ ಮಾಡೀನಿ. ಸೊ ಬಾಳೆಹಣ್ಣು ತರೋದೇ ಮರ್ತಿದ್ದೆ, ಬಾಳೆಹಣ್ಣು ಬೇರೆ ಇಲ್ಲ. ಸೊ ಓಟ್ಸ್ನ ತಿನ್ಕೊಂಡು ಹೋಗ್ತೀನಿ. ಸೊ ಒಂದು ಟೈಮಲ್ಲಿ ಓಟ್ಸು, ವೇ ಪ್ರೋಟೀನು, ಡ್ರೈ ಫ್ರೂಟ್ಸು, ಹನಿ ಈ ಥರ ಹಾಕೊಂಡು ತಿಂತಿದ್ದೆ. ಸೊ ಈಗ ಬಜೆಟ್ ಎಲ್ಲ ಖಾಲಿ ಆಗೋಗಿದೆ. ಸೊ ಓಟ್ಸ್ ತಿನ್ನೋಕ್ಕೆ ಎಷ್ಟು ಫೀಲ್ ಆಗುತ್ತೆ ಅಂದರೆ, ಮೊದಲು ಜಿಮ್ ರ್ಯಾಟ್ಸ್ ಮಾತ್ರ ಅರ್ಥ ಮಾಡ್ಕೊಂಡು ಅದೇ ಫೀಲಿಂಗ್ಸ್ನ. ಸೊ ಓಟ್ಸ್ ತಿಂದು ಹೊಳ್ತೀನಿ, ಸ್ವಲ್ಪ ಪಂಪ್ ಮಾಡ್ಕೊಂಡು ಹೋಗ್ಬೇಕು ಬಾಡಿನ, ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಬೋನ್ಸರ್ ಅಂತಂದರೆ. ಸೊ ಬನ್ನಿ ಮದುವೆ ಹಾಲಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಲೆಟ್ಸ್ ಗೋ. ಸೊ ಓಟ್ಸ್ ಎಲ್ಲ ತಿಂದಾಯಿತು. ಸೊ ಫಸ್ಟ್ ಟೈಮ್ ನಮ್ಮೂರಲ್ಲೇ ಬೋನ್ಸರ್ ಕೆಲಸಕ್ಕೆ ಹೋಗ್ತಾ ಇರೋದು. ಸೊ ಅವರು ಅರಸೀಕೆರೆಯಿಂದ ಬಂದಿರಂತೆ ಹುಡುಗರು. ಸೊ ಬನ್ನಿ ಹೋಗೋಣ. ಇವತ್ತು ನಮ್ಮ ಡ್ಯೂಟಿ ಬಂದು SNS ಕನ್ವೆನ್ಷನಲ್ ಅಲ್ಲಿ. ಇದು ನಮ್ಮ ಟಿಪ್ಟೂರ್ ನಂಬರ್ 1 ಕನ್ವೆನ್ಷನಲ್. ಸೊ ಹೋದ ತಕ್ಷಣ ನಾವು ಫ್ರೂಟ್ ಸಲಾಡ್ ತಿನ್ವಿ. ಇವರೇ ನೋಡಿ ನಮ್ಮ ಬಾಯ್ಸ್. ಸೊ ನಮ್ಮ ಡ್ಯೂಟಿ ಎಲ್ಲ ಮುಗಿಯೋಷ್ಟಿಗೆ 10:30 ಆಗಿತ್ತು. ಸೊ ಹಾಗೆ ಸರಿಗಮಪ ಸಿಂಗರ್ಸ್ ಬಂದಿದ್ರು ಈವೆಂಟಿಗೆ. ಸೊ ಫೈನಲಿ ಡ್ಯೂಟಿ ಎಲ್ಲ ಮುಗೀತು, ಊಟಕ್ಕೆ ಬಂದ್ವಿ. ಸೊ ಇವತ್ತು ಡಯಟ್ ಏನೂ ಇಲ್ಲ, ಮದುವೆ ಊಟ ಎಲ್ಲ ತಿನ್ನೋದು. ಸೊ ಬನ್ನಿ ನೋಡೋಣ ಮದುವೆ ಊಟಕ್ಕೆ ಏನೇನು ಮಾಡಿಸಿದ್ದಾರೆ ಅಂತ. ಸೊ ಫಸ್ಟ್ನೇ ಐಟಮ್ ಬಂದೆ ಸ್ವೀಟು, ಏನಂತ ಗೊತ್ತಿಲ್ಲ, ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಐಟಮ್ ರಸಗುಲ್ಲ, ಅದಾದ್ಮೇಲೆ ಫ್ರೂಟ್ಸಿಂಗ್ ಕೋಸಂಬರಿ, ಪಲ್ಯ, ಒಂದ್ ವಡೆ, ಸಾಸ್, ಇಡ್ಲಿ, ಚಟ್ನಿ, ಪಲ್ಯ, ಸ್ನ್ಯಾಕ್ಸ್ ಐಟಮ್, ಹಪ್ಪಳ, ಬೋಂಡ, ಅದಾದ್ಮೇಲೆ ಒಂದು ರೋಟಿ ಜೊತೆ ಪನ್ನೀರ್, ಒಂದು ಮಸಾಲೆ ದೋಸೆ, ಪಲಾವ್ಗೆ ಮೊಸರು ಬಜ್ಜಿ. ಸೊ ಲಾಸ್ಟಿಗೆ ಸ್ವಲ್ಪ ರೈಸಿಗೆ ಸ್ವಲ್ಪ ತುಪ್ಪ, ಪಪ್ಪು ಸಾರು. ಸೊ ಊಟ ಎಲ್ಲ ಆದ್ಮೇಲೆ ನಾವು ಹೊರಟಿದೆ ನಮ್ಮ ಟಿಪ್ಟೂರ್ ಫೇಮಸ್ ಮಡಿಕೆ ಚಾಯ್ಗೆ. ಸೊ ನೀವು ಟಿಪ್ಟೂರ್ಗೆ ಏನಾರ ಬಂದರೆ ಮಡಿಕೆ ಚಾನ ಒಂದ್ಸಲ ಟ್ರೈ ಮಾಡಿ. ಇದ್ರ ಲೊಕೇಶನ್ ಬಂದು ಬಂಡಿಹಳ್ಳಿ ಹತ್ರ ಇದೆ. ಟೀ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಮನೆಗೆ ರೀಚ್ ಆದೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಸೊ ಈ ಮದುವೆಲಿ ಜಾಸ್ತಿ ಜನ ಏನಿರಲಿಲ್ಲ ಅಷ್ಟೊಂದು. ಸೊ ಹಾಗಾಗಿ ಹುಡುಗರೆಲ್ಲ ಇದ್ವಲ್ಲ, ಸೊ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಒಂದು 3 hours ನಾವು ನಿಂತಿದ್ವಿ ಅಷ್ಟೇ. ಊಟ ಮಾತ್ರ ನೋಡಿದ್ರಲ್ಲ ವಿಡಿಯೋದಲ್ಲಿ, ಊಟ ಮಾತ್ರ ಮಸ್ತಿತ್ತು. ನಾಳೆ ಅದನ್ನೆಲ್ಲ ಕರಗಿಸೋದೇ ಇರೋದು, ವಾಕಿಂಗ್ ಮಾಡಿ ಇಲ್ಲಾಂದರೆ ರನ್ನಿಂಗ್ ಮಾಡಬೇಕು. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸೊ ಕ್ಯಾಂಟೀನ್ ಕೆಲಸ ಕೂಡ ಹೋಗ್ತಿದ್ದೆ. ಸೊ ಬೋನ್ಸರ್ ಕೆಲಸಕ್ಕೂ ಕ್ಯಾಂಟೀನ್ ಕೆಲಸಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಕ್ಯಾಂಟೀನ್ ಕೆಲಸಕ್ಕೆ ಹೋದ ತಕ್ಷಣ ಬರೋ ಯಾಕೆ ಇಷ್ಟೊಂದು ಲೇಟು, ತರಕಾರಿ ಹೆಚ್ಚು ಬರೋ ಅಂತ ಅಂತಾರೆ. ಬೋನ್ಸರ್ ಕೆಲಸ ಸರ್ ಇವಾಗ ಬಂದ್ರೆ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತೇ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಸೊ ಇಷ್ಟೇ ಡಿಫ್ರೆನ್ಸು. ಸೊ ಏನು ಹೇಳೋಕ್ಕೆ, ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಫ್ಯಾಮ್, ಪೀಸ್ ಔಟ್ ಗ್ಯಾಂಗ್.
ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಸೊ ಬಾಯ್.